ಕಾಂಗ್ರೆಸ್ ಪಾರ್ಟಿ ಎಲ್ಲ ಈ ದೇಶದ ವ್ಯವಸ್ಥೆ ಜೊತೆಯಲ್ಲಿ ಚೆಲ್ಲಾಟನ ಆಡಿದ್ದು ಬಿಟ್ಟರೆ ದೇಶದ ಉದ್ಧಾರ ಆಗುವಂಥ ಯಾವ ಕೆಲಸನೂ ಮಾಡಿಲ್ಲ ಅನ್ನೋಂಥ ಸ್ಪಷ್ಟೀಕರಣ ಇವತ್ತು ಸಾಮಾನ್ಯ ಜನರಿಗೂ ಸಿಕ್ಕೋಗ್ತಿದೆ. ಬಾರ್ಡರ್ಗಳ ವಿಷಯ ಇರ್ಬೋದು, ದೇಶದ ವಿಷಯ ಇರ್ಬೋದು, ಶೈಕ್ಷಣಿಕದ ವಿಷಯ ಇರ್ಬೋದು, ಉದ್ಯೋಗದ ವಿಷಯ ಇರ್ಬೋದು, ಅಭಿವೃದ್ಧಿ ವಿಷಯ ಇರ್ಬೋದು, ಕೈಗಾರಿಕೆಗಳ ವಿಷಯ ಇರ್ಬೋದು, ಯಾವುದನ್ನು ನೀವು ಸ್ಪಷ್ಟೀಕರಣವಾಗಿ ಮಾಡೇ ಇಲ್ಲ. ರಾಮ ಮಂದಿರದ ಉಂಡಿ ಕಳುವನ್ನ ವಿಷಯ ಇಟ್ಕೊಂಡು ಇವಾಗ ಸದನ ಕಲಾಪವನ್ನು ನಡೆಯಲಿಕ್ಕೆ ಬರ್ತಾ ಇಲ್ಲ. ಬೆನ್ನಾಕಿ ಓಡಾಗ್ತಾ ಇದ್ದೀರಾ ನೀವೆಲ್ಲರೂ ವಿರೋಧ ಪಕ್ಷದವರು. ಆದರೆ ರಾಂಚಿಯ ವಿದ್ಯಾರ್ಥಿಗಳ ಬಗ್ಗೆ ನಿಮ್ಮ ಕಠೋರವಾದ ಧ್ವನಿಯನ್ನು ಎತ್ತಬೇಕಲ್ರಿ, ಗಡಸಾಗಿ ಧ್ವನಿಯನ್ನು ಎತ್ತಬೇಕಲ್ಲ ನೀವು. ನಿಮ್ಮದೇ ಸಮ್ಮಿಶ್ರ ಸರ್ಕಾರ ಇರೋದಲ್ಲ, ಹೇಮಂತ್ ಸೊರೇನ್ ಅವ್ರ ಮೇಲೆ ಒತ್ತಡವನ್ನು ಏರ್ರಿ. ನಿಮ್ಮ ಸರ್ಕಾರ ಬಿದ್ದೋದ್ರೆ ಪರವಾಗಿಲ್ಲ, ಏನು ನೀವು ಯಾವ ಪುರುಷಾರ್ಥನೂ ಮಾಡಲ್ಲ ನೀವು. ಈ ರಾಹುಲ್ ಗಾಂಧಿ ಅವರು ಇವತ್ತು ಬಾಯಿನ ಹೊಲ್ಕೊಂಡ್ಬಿಟ್ಟಿದ್ದಾರೆ, ಫೆವಿಕ್ವಿಕ್ ಹಾಕೊಂಡ್ಬಿಟ್ಟಿದ್ದಾರೆ, ತುಟಿನೇ ಬಿಚ್ತಾ ಇಲ್ಲ ಅವರು. ದಮ್ಮು ಧೈರ್ಯ ತಾಕತ್ತಿದ್ರೆ ತಾನೇ ತುಟಿ ಬಿಚ್ಚೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಎರಡು ಭುಜವನ್ನ ಎತ್ತಿ ಸಂಸತ್ನ ರಾಜ್ಯಸಭೆಯಲ್ಲಿರ್ಬೋದು, ಸಂಸತ್ನ ಹೊರಗಡೆ ಇರ್ಬೋದು, ಎರಡು ಭುಜವನ್ನ ಎತ್ತಿ ಕರ್ಕಶವಾಗಿ ಕೂಗಿದ್ರು ಅಂದ್ರೆ ಸಂಸತ್ ಭವನದ ಮೆಟ್ಲುಗಳು ಬುನಾದಿನೇ ಅಲ್ಗಾಡೋಗೋ ರೀತಿಯಲ್ಲಿ ನಿಮ್ಮ ಧ್ವನಿ ಇತ್ತಲ್ಲ, ಇವತ್ತು ಎಲ್ಲಿ ಹೋಗಿದೆ? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ, ನಿಮ್ಮ ಧ್ವನಿ ಅಡಿಗೆ ಹೋಗಿದೆಯಾ ರಾಂಚಿಯ ವಿದ್ಯಾರ್ಥಿಗಳ ಕುರಿತು? ರಾಹುಲ್ ಗಾಂಧಿ ಅವರು ಛಾತ್ರೋಂಕಿ ಗೂಂಜ್ ಮಾಡ್ತೀನಿ ಅಂತಿರಲ್ಲ, ಬನ್ರಿ ರಾಂಚಿಗೆ ಬನ್ರಿ, ಜಾರ್ಖಂಡ್ನ ರಾಂಚಿ ಬಂದ್ಬಿಟ್ಟು ಮಾಡಿ, ಛಾತ್ರೋಂಕಿ ಗೂಂಜ್ ಮಾಡಿ. ಅಭಿಜಿತ್ ದೀಪ್ಗೆ ಬರಪ್ಪ, ನೀನು ಇವಾಗ ಮುಸ್ಕಾಕೋ ನೀನು, ಯಾಕೆಂದ್ರೆ ಜುನೈದ ಕೊಟ್ಟಿದ್ದು ಬಿರಿಯಾನಿ ತಿಂದು ನಿಂಗೆ ಇವಾಗ ಟೈಫಾಯ್ಡ್ ಕೂರಿಸ್ಕೊಂಡಿದೆಯಲ್ಲ, ಬಾ ನೀನು ರಾಂಚಿಗೆ ಬಂದು ಮಾತಾಡೋ ನೀನು. ಕಾಂಗ್ರೆಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ ಯುವ ನಾಯಕ ಅಂತ. ಇನ್ನೊಂದು 3-4 ವರ್ಷ ಹೋದ್ರೆ ಸೀನಿಯರ್ ಸಿಟಿಜನ್ ಆಗ್ತಾರೆ ರೀ ರಾಹುಲ್ ಗಾಂಧಿ ಅವರು. ಹೆಂಗ್ರಿ ಯುವ ನಾಯಕ ಆಗ್ತಾರೆ? ವಿದ್ಯಾರ್ಥಿಗಳ ನಾಯಕ ಹೆಂಗಾಗ್ತಾರೆ ಇವರು? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಜಾರ್ಖಂಡ್ನಲ್ಲಿ ಛಾತ್ರೋಂಕಿ ಗೂಂಜು ಕಾರ್ಯಕ್ರಮ ಮಾಡ್ರಿ ರಾಹುಲ್ ಗಾಂಧಿ ಅವರೇ. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಒಂದು ಪ್ರಬಲವಾದ ಕಾರಣ ಉಂಟು. ನೋಡಿ, ಇವಾಗ ನೇಮಕಾತಿಗಳ ವಿಷಯಗಳನ್ನು ಇಟ್ಕೊಂಡು, ನೇಮಕಾತಿಯ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಷಯವನ್ನು ಇಟ್ಕೊಂಡು ಜಾರ್ಖಂಡ್ನ ವಿದ್ಯಾರ್ಥಿಗಳು ಸತತವಾಗಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ನಿನ್ನೆ ಏನಿತ್ತು 10ನೇ ತಾರೀಕು ಅಲ್ಲಿನ ವಿಧಾನಸೌಧ ಚಲೋ ಅನ್ನುವಂಥ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು. ಇದರಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಇದಕ್ಕೂ ಮುಂಚೆ ಈ ಒಂದು ವಿಧಾನಸೌಧ ಚಲೋವನ್ನು ಮಾಡೋದರ ಒಂದು ಲಾಭವನ್ನು ತಾವು ಪಡ್ಕೊಳ್ಬೇಕು ಅಂತ ನೇಹಾ ಬೋರಾ ಬಂದು ಮಕ್ಕಕ್ಕೆ ಶಾಹಿಯನ್ನು ಹಾಕಿಸ್ಕೊಂಡು ಹೋಗಿದ್ದು ಆಗೋಯ್ತು, ಅದನ್ನೆಲ್ಲ ನಾವು ನೋಡಿದ್ದೀವಿ. ಆದರೆ ಇವತ್ತು ಈ ವಿದ್ಯಾರ್ಥಿಗಳ ಪರವಾಗಿ ನಾವು ಇದ್ದೀವಿ ಅಂತ ಹೇಳ್ಕೊಳೋವಂಥ CJP, ಕಾಕ್ರೋಚ್ ಜನತಾ ಪಾರ್ಟಿ ಅಭಿಜಿತ್ ದೀಪ್ಗೆ ತನ್ನ ಮುಖದ ಮೇಲೆ ಮುಸ್ಕನ್ನು ಹಾಕ್ಕೊಂಡು ಓಡಾಡಬೇಕು. ಇವನು ತನ್ನ ಮುಖದ ಮೇಲೆ ಮುಸ್ಕನ್ನೇ ಹಾಕ್ಕೊಂಡು ಓಡಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅಂಥ ಅವಮಾನಕರ ಪರಿಸ್ಥಿತಿಯಲ್ಲಿ ಇವನು ಇವತ್ತಿರೋದು. ಯಾಕೆ ಅಂತ ಹೇಳಿದ್ರೆ, ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಸೋನಮ್ ವಾಂಗ್ಚುಕ್ ಅವ್ರನ್ನ ಕರ್ಕೊಂಬಂದು ಉಪವಾಸವನ್ನು ಮಾಡಿಸಿ ಆ ಒಂದು ಪ್ರತಿಭಟನೆಯನ್ನು ಮಾಡಿಸೋದಕ್ಕೆ ಶುರು ಮಾಡಿದ್ರಲ್ಲ ಇವರು. ಆವಾಗ ಏನು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಯಿತು. ಆ ಒಂದು ಸಂಸತ್ ಭವನ ಚಲೋ ಏನು ಮಾಡಿದ್ರು ಇವರು ವಿದ್ಯಾರ್ಥಿಗಳು. ಅವಾಗ ಆ ವಿದ್ಯಾರ್ಥಿಗಳ ಮಧ್ಯೆ ದೇಶದ್ರೋಹಿಗಳು ನುಸುಳಿದ್ದಾರೆ, ಸಂಸತ್ತಿಗೆ ಆತಂಕ ಇದೆ ಅಂತೇಳಿ ಲಾಠಿ ಚಾರ್ಜನ್ನು ಮಾಡಿ ಚದುರಿಸಿದ್ರು. ಆದರೆ ಅಲ್ಲಿ ನಾವು ನೋಡಬೇಕಾಗಿರೋದೇನು ಅಂತ ಹೇಳಿದ್ರೆ, ಪೊಲೀಸರ ಮೇಲೆ ಇರ್ಬೋದು, CRPF ಯೋಧರ ಮೇಲೆ ಇರ್ಬೋದು, ಮತ್ತು ಎಲ್ಲ ಭದ್ರತಾ ಸಿಬ್ಬಂದಿಗಳ ಮೇಲೆ ಇರ್ಬೋದು, ಎಷ್ಟು ಅಶ್ಲೀಲವಾಗಿ ನಿಂದನೆಯನ್ನು ಮಾಡಿದ್ರು, ಮತ್ತು ಕಲ್ಲು ತೂರಾಟ ಮಾಡಿದ್ರು, ಮತ್ತು ಸೇನೆಯವ್ರನ್ನ ಅಶ್ಲೀಲವಾಗಿ ನಿಂದನೆಯನ್ನು ಮಾಡಿದ್ರು. ಆದರೆ ಈ ರಾಹುಲ್ ಗಾಂಧಿ ಅವರಿರ್ಬೋದು, ಮತ್ತು ಇಂಡಿ ಮೈತ್ರಿಕೂಟದಿರ್ಬೋದು, ಈಗ ಕೇಳಿದಂಥ ಪ್ರಶ್ನೆಗಳೇನು? ಸರ್ಕಾರ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ, ಅಮಿತ್ ಶಾ ಅವರು ವಿದ್ಯಾರ್ಥಿಗಳ ಮೇಲೆ ಗೂಂಡಾಗರ್ದಿಯನ್ನು ಮಾಡ್ತಾ ಇದ್ದಾರೆ, ಭಯೋತ್ಪಾದಕರಿಗಿನ್ನ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನ ಅಂತ ಹೇಳಿದ್ರಲ್ಲ. BJPಯ ಗೂಂಡಾಗಳು ಬಂದು ಇಲ್ಲಿ ದಾಳಿಯನ್ನು ಮಾಡಿದ್ದು ಅಂತ ಅಭಿಜಿತ್ ದೀಪ್ಕೆನೂ ಕೂಡ ಹೇಳಿದ್ದ. ಆದರೆ ಅದೇ ಗೂಂಡಾಗಳನ್ನ ಬಂಧಿಸೋಕೆ ಹೋದಾಗ ಇವರ ನಿಲುವುಗಳು ಬದಲಾಗೋಯ್ತು. ಅದೇ ರೀತಿಯಾಗಿ ಎಲ್ಲೆಲ್ಲಿ BJP ಆಡಳಿತದ ರಾಜ್ಯಗಳಿದೆಯೋ ಅಲ್ಲಿ ವಿದ್ಯಾರ್ಥಿಗಳ ಆಂದೋಲನದ ಕುರಿತು ಇವರ ನಿಲುವುಗಳು ಬದಲಾಯಿತು. ಅಲ್ಲಿ ಮೃದು ಧೋರಣೆಯನ್ನು ತಾಳೋದು, ಎಲ್ಲಿ ಕಾಂಗ್ರೆಸ್ ರಾಜ್ಯಗಳಿದೆಯೋ ಅಲ್ಲಿ ಮೃದು ಧೋರಣೆಯನ್ನು ತಾಳೋದು, ಎಲ್ಲಿ BJP ರಾಜ್ಯಗಳು ಆಡಳಿತದಲ್ಲಿದೆಯೋ ಅಲ್ಲಿ ಅದನ್ನು ಇದು ಮಾಡೋದು, ಅಂದರೆ ನಿರ್ಲಕ್ಷ್ಯ ಮಾಡೋದು. ಅಲ್ಲಿರೋರು ವಿದ್ಯಾರ್ಥಿಗಳೆಲ್ಲ ಅವರೆಲ್ಲ BJP ಗೂಂಡಾಗಳು ಅನ್ನೋ ರೀತಿಯಲ್ಲಿ ಇವ್ರ ಪ್ರವೃತ್ತಿ ಇದ್ದಿದ್ದು. ಆದರೆ ರಾಹುಲ್ ಗಾಂಧಿ ಅವರು ಛಾತ್ರೋಂಕಿ ಗೂಂಜ್ ಅಂತ, ಅಂದರೆ ವಿದ್ಯಾರ್ಥಿಗಳ ಪ್ರತಿಧ್ವನಿ ಅಂತ ಕಾರ್ಯಕ್ರಮನ ಮಾಡ್ತಾ ಇದ್ರಲ್ಲ, ಅದರಲ್ಲಿ ಒಂದು ಹೊಸ ಪೀಠಿಕೆಯನ್ನು ಬೇರೆ ಹಾಕ್ಕೊಂಡಿದ್ದಾರೆ. ಏನು ನೌಕರಿ ನಾ ದಿಯಾತು ಸಿಂಹಾಸನ ಇಲೇಗ ಅನ್ನೋದಕ್ಕೆ ಮುಂದಿನ ಅಧಿವೇಶನಕ್ಕೆ ಇದೊಂದು ಪೀಠಿಕೆ ಇದು. ಅಂದರೆ
ಕೆಲಸಗಳನ್ನು ಕೊಡದೇ ಇದ್ದರೆ ನಿಮ್ಮ ಸಿಂಹಾಸನನೇ ಅಲುಗಾಡೋಗುತ್ತೆ ಅನ್ನುವಂಥ ಒಂದು ಇದನ್ನ ಇಟ್ಕೊಂಡಿದ್ದಾರೆ. ಆಯಿತು, ಸರಿ ಇರ್ಬೋದು, ವಿದ್ಯಾರ್ಥಿಗಳಿಗೆ ಕೊಡಬೇಕು ಉದ್ಯೋಗಗಳನ್ನ, ಆದರೆ ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತದ ರಾಜ್ಯಗಳಿದ್ದಾವೆ ನಾವು ಇದನ್ನೆಲ್ಲ ಕರೆಕ್ಟ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೂಕ್ಷ್ಮವಾದ ಸಂಗತಿಗಳಿದೆಲ್ಲ. ಕರ್ನಾಟಕದಲ್ಲಿ 2.5 ಲಕ್ಷ ಉದ್ಯೋಗ ಇದೆ, ತೆಲಂಗಾಣದಲ್ಲೂ ಕೂಡ ಲಕ್ಷಾಂತರ ಉದ್ಯೋಗಗಳು ಕೊಳಿತಾ ಬಿದ್ದಿದೆ, ಆಮೇಲೆ ಹಿಮಾಚಲ ಪ್ರದೇಶದಲ್ಲೂ ಕೂಡ ಸಾವಿರಾರು ಉದ್ಯೋಗಗಳು ಕೊಳಿತಾ ಬಿದ್ದಿದೆ, ಮತ್ತು ಜಾರ್ಖಂಡ್ನಲ್ಲಿ ಉದ್ಯೋಗಗಳು ಕೊಳಿತಾ ಬಿದ್ದಿದೆ. ಇದನ್ನೆಲ್ಲ ಹೇಳ್ಬೇಕಲ್ಲ. ಪಂಜಾಬಲ್ಲೂ ಉದ್ಯೋಗಗಳು ಕೊಳಿತಾ ಬಿದ್ದಿದೆ. ಇಲ್ಲೆಲ್ಲ ಕೊಡಿಸ್ರಿ ವಿದ್ಯಾರ್ಥಿಗಳಿಗೆ, ಅಲ್ಲೂ ಸಿಂಹಾಸನನ ಅಲ್ಗಾಡಿಸ್ರಿ ರಾಹುಲ್ ಗಾಂಧಿ ಅವರೇ. ಅದು ಬಿಡಿ, ಇವಾಗ ಹೋಗಲಿ. ಇಷ್ಟೆಲ್ಲ ಪ್ರಶ್ನೆಗಳನ್ನ ಎತ್ತದಂಥ ರಾಹುಲ್ ಗಾಂಧಿಯವರು ನಿನ್ನೆ ರಾಂಚಿಯ ವಿದ್ಯಾರ್ಥಿಗಳು ವಿಧಾನಸೌಧ ಚಲೋವನ್ನು ಮಾಡ್ತಾಯಿದ್ರಲ್ಲ, ಅಲ್ಲಿನ ಸರ್ಕಾರ, ಅಲ್ಲಿ ಕಾಂಗ್ರೆಸ್ ಮತ್ತು JM ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂತ ಏನಿದೆ, ಶಿಬು ಸೊರೇನ್ ಅವರ ಪಕ್ಷ, ಇವಾಗ ಹೇಮಂತ್ ಸೊರೇನ್ ಅವ್ರ ಜೊತೆಯಲ್ಲಿ ಸಮ್ಮಿಶ್ರ ಸರ್ಕಾರ ಇರೋದಲ್ಲಿ, ಕೊಯ್ಲೇಷನ್ ಗೌರ್ಮೆಂಟ್ ಇರೋದು. ಹಂಗಾಗಿ ರಾಹುಲ್ ಗಾಂಧಿಯವರು ಇವತ್ತು ಬಾಯಿನ ಹೊಲ್ಕೊಂಬಿಟ್ಟಿದ್ದಾರೆ, ಫೆವಿಕ್ವಿಕ್ ಹಾಕೊಂಬಿಟ್ಟಿದ್ದಾರೆ, ತುಟಿನೇ ಬಿಚ್ತಾ ಇಲ್ಲ ಇವರು. ದಮ್ಮು ಧೈರ್ಯ ತಾಕತ್ತಿದ್ರೆ ತಾನೇ ತುಟಿ ಬಿಚ್ಚೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೈಜವಾಗಿ ವಿದ್ಯಾರ್ಥಿಗಳು ಇವತ್ತು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವರ ಪ್ರಮುಖವಾದ 2 ಬೇಡಿಕೆಗಳಿದೆ. ಒಂದು, 14 JPSC ಮತ್ತು JPSC ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನು ನೇಮಕಾತಿ ಇದು ನಡೆದಿದೆ, ಇದರಲ್ಲಿ ಅಕ್ರಮಗಳಾಗಿದೆ, ಆ 14 ಪರೀಕ್ಷೆಗಳನ್ನು ರದ್ದು ಮಾಡಬೇಕು ಅನ್ನೋದು ಮೊದಲನೇ ಬೇಡಿಕೆ. ಎರಡನೇದು, ಅಲ್ಲಿನ CIDಯ ಮೇಲೆ ನಮಗೆ ನಂಬಿಕೆ ಇಲ್ಲ, CBIಯಿಂದನೇ ಇದಾಗಬೇಕು ಅಂತ. ಆದರೆ ಸರ್ಕಾರ ಎಲ್ಲ ಬೇಡಿಕೆಗಳಿಗೂ ಒಪ್ಪಿದ್ರೂ ಕೂಡ 14 ಇವಾಗೇನು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆದಿದೆ ಅದರಲ್ಲಿ 3 ಮಾತ್ರ ರದ್ದು ಮಾಡ್ತೀವಿ, ಇನ್ನು ಉಳಿದಿದ್ದನ್ನು ಮಾಡೋದಿಲ್ಲ, ಮತ್ತು CBIಗೆ ಯಾವ ಕಾರಣಕ್ಕೂ ಕೊಡಲ್ಲ, ಬೇಕಾದ್ರೆ EDಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅಲ್ಲಿನ ಲೋಕಸೇವಾ ಆಯೋಗ ಅಂದರೆ ಇವಾಗ ನಮ್ಮ JPSC ಇದೆಯಲ್ಲ, ಇಲ್ಲಿ ನಮ್ಮ KPSC ಇದೆಯಲ್ಲ, ಆ ರೀತಿಯಾಗಿ ಅಲ್ಲಿನ ಲೋಕಸೇವಾ ಆಯೋಗದ ಮಾಜಿ ಅಧ್ಯಕ್ಷರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಸರಿಸುಮಾರು 18 ಜನರದ್ದು ಬಂಧನ ಆಗಿದೆ. ಇದು ಒಂದು ಬೆಳವಣಿಗೆ. ಆದರೆ ಈ ಎಲ್ಲ ಒಂದು ಪರಿಸ್ಥಿತಿಯ ಲಾಭವನ್ನು, ಅಂದರೆ ಇವಾಗ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸರ್ಕಾರ ಮಣಿದಿದೆ, ಮತ್ತು ವಿದ್ಯಾರ್ಥಿಗಳು ಅಲ್ಲಿನ ಸರ್ಕಾರದ ಮನವನ್ನೂ ಗೆದ್ದಿದ್ದಾರೆ. ಆದರೆ ಸರ್ಕಾರ ಮಾತ್ರ ಮೃದು ಧೋರಣೆಯನ್ನು ತಾಳ್ತಾ ಇಲ್ಲ. ಭಯೋತ್ಪಾದಕರಿಗಿನ್ನ ಕೆಟ್ಟದಾಗಿ ಅಲ್ಲಿನ ವಿದ್ಯಾರ್ಥಿಗಳನ್ನು ನಡೆಸ್ಕೊಳ್ತಾ ಇರ್ತಕ್ಕಂಥದ್ದು ಸುಸ್ಪಷ್ಟ. ಯಾಕೆಂದರೆ ಯಾವುದೇ ಅರೆ ಸೇನಾ ಪಡೆಯವರಿರ್ಬೋದು, ಪೊಲೀಸರು ಇರ್ಬೋದು, ಅವ್ರ ಬಗ್ಗೆ ಎಲ್ಲೂ ಕೂಡ ಒಂದೇ ಒಂದು ನಿಂದನೀಯ ಶಬ್ದವನ್ನು ಬಳಸಲಿಲ್ಲ. ಅಲ್ಲಿನ ವಿದ್ಯಾರ್ಥಿಗಳು ವಿನಮ್ರವಾಗಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಆದರೆ ಅಲ್ಲಿ ಇವತ್ತು ಏನು ಮುಳ್ಳುತಂತಿ ಅಂತ ಹೇಳ್ತೀವಲ್ಲ ನಾವು, ಮುಳ್ಳುತಂತಿ, ಗಡಿ ಕಾಯೋ ಜಾಗದಲ್ಲಿ ಹಾಕ್ತಾರಲ್ಲ ಮುಳ್ಳುತಂತಿ, ಅಂಥದ್ದನ್ನು ಹಾಕ್ಕೊಂಡು ಹಂತವಾಗಿ ಬ್ಯಾರಿಗೇಟ್ಗಳನ್ನ ಹಾಕಿ ವಿದ್ಯಾರ್ಥಿಗಳು ನಿನ್ನೆ ಒಂದು ವಿಧಾನಸೌಧ ಚಲೋವನ್ನು ಮಾಡೋಕ್ಕಾಗದೇ ಇದ್ದಂಗೆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅಲ್ರಿ, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ರಾತ್ರಿ ಅಂದಿರ ನೋಡ್ದಿರ 3 ಬಾರಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಟಿಯರ್ ಗ್ಯಾಸ್ ಅಂತ ಹೇಳ್ತಾರಲ್ವ, ಟಿಯರ್ ಗ್ಯಾಸನ್ನ ಸೆಲ್ಸ್ಗಳನ್ನ ವಿದ್ಯಾರ್ಥಿಗಳು ಏನು ನಡ್ಕೊಂಬರ್ತಿದ್ರು ಅದ್ರ ಮಧ್ಯದಲ್ಲೇ ಹಾಕಿದ್ದಾರೆ. ವಿದ್ಯಾರ್ಥಿ ಸಮುದಾಯ ನಡ್ಕೊಂಬರ್ತಿರೋ ಮಧ್ಯದಲ್ಲೇ ಹಾಕಿದ್ದಾರೆ. ಇದೆಲ್ಲ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾ ಇಲ್ಲ. ಒಬ್ಬರು ಪತ್ರಕರ್ತೆ ಕೇಳ್ತಾರೆ, ನೀವು ಪೆಲೆಟ್ ಗನ್ ಇಟ್ಕೊಂಡು ಯಾಕೆ ಓಡಾಡ್ತಿದ್ದೀರಾ ಅಂತ ಅಲ್ಲಿನ ಇವ್ರನ್ನ ಪೊಲೀಸರನ್ನಿರ್ಬೋದು, ಅರೆ ಸೇನಾ ಪಡೆಯವ್ರನ್ನಿರ್ಬೋದು ಕೇಳಿದ್ರೆ, CRPF ಅವ್ರನ್ನ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ನಾವು ಹೊಡೆಯೋದಕ್ಕಲ್ಲ, ನಾವು ಸುಮ್ಮನೆ ತೋರ್ಸಕ್ಕೆ ಇಟ್ಕೊಂಡಿದ್ದೀವಿ ಅಂತ. ಅಂದರೆ ರಾಂಚಿಯ ಪೊಲೀಸರು ಕೊಡ್ತಾ ಇರೋಂಥ ಸ್ಪಷ್ಟನೆ ಏನು ಅಂತ ಹೇಳಿದ್ರೆ, ನಾವು ಸಂಪೂರ್ಣವಾಗಿ ಬಲಪ್ರಯೋಗವನ್ನು ಮಾಡಿಲ್ಲ, ವಿದ್ಯಾರ್ಥಿಗಳು ಎಲ್ಲಿ ನುಗ್ಬಿಡ್ತಾರೋ ಅನ್ನೋ ಭಯದಿಂದ ಕನಿಷ್ಠ ಮಟ್ಟದ ಬಲಪ್ರಯೋಗವನ್ನು ಮಾಡಿದ್ದೀವಿ ಅಂತ ತಲೆಗಳು ಹೊಡೆದಾಕಿದ್ದಾರೆ, ಹೆಣ್ಮಕ್ಳು ಬಟ್ಟೆಗಳ ಹಾಕಿದ್ದಾರೆ. ಈ ನಮ್ಮ BBMPಯಲ್ಲಿ ಬಂದು ನಾಯಿಗಳನ್ನ ಹೇಳ್ಕೊಂಡು ಹೋಗ್ತಾರಲ್ಲ, ಆ ರೀತಿಯಾಗಿ ಕೈ ಕಾಲು ಹಿಡಿದು ತಗೊಂಡೋಗಿ ಆಸ್ಪತ್ರೆಗೆ ತುಂಬಿದ್ದಾರೆ. ಮತ್ತು ಅಲ್ಲಿ ದೇವೇಂದ್ರನಾಥ್ ಮೊಹತೋ ಅನ್ನೋರು ಉಪವಾಸ ಕೂತಿದ್ರಲ್ಲ, ಅವರು ನೋಡಿ ಹೋರಾಟದ ಮಂಚೂಣಿಯಲ್ಲಿ ಇದ್ದಂಥ ಒಬ್ಬ ನಾಯಕ, ಅವರು ವಿದ್ಯಾರ್ಥಿಯ ನಾಯಕ. ಆದರೆ ಅವರು ವಿದ್ಯಾರ್ಥಿ ಅಲ್ಲ, ವಿದ್ಯಾರ್ಥಿಯ ನಾಯಕ. ಅವರು ಉಪವಾಸ ಇದ್ದರು, ಆಸ್ಪತ್ರೆಗೆ ದಾಖಲು ಮಾಡಿದ್ರು ಅವ್ರನ್ನ. ಅವ್ರೇನು ಮಾಡ್ರು ಅಂತ ಹೇಳಿದ್ರೆ ಸ್ಟ್ರೆಚರಲ್ಲಿ ಬಂದ್ಬಿಟ್ಟಿದ್ದಾರೆ. ಇವಾಗ 4 ಜನ ಎತ್ಕೊಂಬಂದಿದ್ದಾರೆ, ನ್ಯಾಷನಲ್ ಫ್ಲಾಗ್ ಇಟ್ಕೊಂಡು ಹೋರಾಟದ ಮುಂದಾಳತ್ವವನ್ನು ಅವ್ರು ವಹಿಸಿದ್ದಾರೆ. ಇದೆಲ್ಲ ರಾಹುಲ್ ಗಾಂಧಿ ಅವ್ರ ಕಣ್ಣಿಗೆ ಕಾಣಲ್ವಾ? ರಾಹುಲ್ ಗಾಂಧಿ ಅವರು ಇವತ್ತು ನಿನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ರೆ ಪತ್ರಕರ್ತರು ಏನು ಹೇಳ್ತಿದ್ದಾರೆ ಅಂದರೆ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಲಾಠಿ ಚಾರ್ಜ್ ಮಾಡಿರೋದು ತಪ್ಪು, ಇದನ್ನು ನಾನು ಖಂಡಿಸ್ತೀನಿ ಅಂತ ಒಂದು ಲೈನ್ ಉತ್ತರ ಹೇಳ್ತೀರಲ್ರಿ ನೀವು. ಒಂದೇ ಲೈನೇ ಉತ್ತರ ಹೇಳೋದ ನೀವು? ಹಂಗಂದರೆ ನಿಮ್ಮ ನಿಲುವುಗಳೇನಾಗಿತ್ತು? ಈಗ ಉದಾಹರಣೆಗೆ ನಾವು ಹೇಳೋದಂದರೆ, ನೀವು ಚಾತ್ರೌಂಕಿ ಗೂಂಜ್ ಮಾಡಿದ್ರಿ ಪ್ರಯಾಗ್ರಾಜಲ್ಲಿ, ಅಲ್ಲಿ ನೀವು ಟಾರ್ಗೆಟ್ ಮಾಡಿದಂಥ 4 ಜನರನ್ನು ನೀವು ಟಾರ್ಗೆಟ್ ಮಾಡಿರಿ. ಮೊಟ್ಟ ಮೊದಲನೇದಾಗಿ RSSಗೂ ಆಡಳಿತ ವ್ಯವಸ್ಥೆಗೂ ಏನ್ರಿ ಸಂಬಂಧ ಇದೆ?
ಶೈಕ್ಷಣಿಕ ವ್ಯವಸ್ಥೆಯನ್ನು RSS ಮುಂದೆ ನಡೆಸ್ತಿದೆ, ಸರ್ಕಾರವನ್ನು RSS ಮುಂದೆ ನಡೆಸ್ತಿದೆ ಅನ್ನೋ ಮಟ್ಟಿಗೆ ನಿಮ್ಮ ಆಪಾದನೆ ಇದೆ. RSS ಯಾವ ವಿಧವಾದಂಥ ದೇಶದ್ರೋಹದ ಕೆಲಸವನ್ನು ಮಾಡಿತ್ತು ಅಂತ ಈ ಅರೆಬರೆ ಮಾತಾಡುವಂಥ ರಾಹುಲ್ ಗಾಂಧಿಯವರು ದೇಶದ ಜನರ ಮುಂದೆ ಸ್ಪಷ್ಟವಾಗಿ ಉತ್ತರವನ್ನು ಹೇಳುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಲಿ ಇವತ್ತು ನೀವು ನಿಂತಿರೋದು. ಏನ್ರಿ ಮಾಡಿತ್ತು RSS ದೇಶದ್ರೋಹದ ಕೆಲಸ? ಸರ್ಕಾರಕ್ಕೂ RSSಗೂ ಏನ್ರಿ ಸಂಬಂಧ ಇದೆ? ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ RSS ಯಾವ ಪಾತ್ರವನ್ನು ವಹಿಸಿದೆ ಅನ್ನೋಂಥ ಸ್ಪಷ್ಟೀಕರಣವನ್ನು ನೀವು ಕೊಡಬೇಕು. ಎರಡನೇದಾಗಿ ಇವತ್ತು ದೇಶ ಮುಂದೆ ನಡೀತಕ್ಕಂಥದ್ದು ಕೈಗಾರಿಕೆಗಳಿಂದ. ಕೈಗಾರಿಕೋದ್ಯಮಿಗಳು ಅವರು ನೈತಿಕವಾಗಿ ಹೂಡಿಕೆಯನ್ನು ಮಾಡಿರ್ತಾರೆ, ನೈತಿಕವಾಗಿ ತೆರಿಗೆಯನ್ನು ಕಟ್ತಾರೆ ಮತ್ತು ಅದರಿಂದ ವ್ಯಾಪಾರವನ್ನು ಮಾಡ್ತಾರೆ. ಅದಕ್ಕೂ ಸರ್ಕಾರಕ್ಕೂ ಏನ್ರಿ ಸಂಬಂಧ ಇದೆ? ನಿಮ್ಮೆಲ್ಲರ ದುಡ್ಡನ್ನು ಅಂಬಾನಿ ದೋಚ್ಕೊಂಡು ಹೋಗ್ಬಿಡ್ತಾರೆ, ಅದಾನಿ ದೋಚ್ಕೊಂಡು ಹೋಗ್ಬಿಡ್ತಾರೆ, ಮ್ಯಾನುಫ್ಯಾಕ್ಚರಿಂಗೇ ಸೊತ್ತೋಗ್ಬಿಟ್ಟಿದೆ ಭಾರತದಲ್ಲಿ ಅಂತ ಹೇಳ್ತಿದ್ರಲ್ಲ. ಉತ್ತರಾಖಂಡದ ರವಿ ತೊಮ್ಟಾ ಅಂತ ಹೇಳುವಂಥ ಹುಡುಗ ಒಬ್ಬ ಸ್ಕೈಕಾರನ್ನು ಮಾಡಿಟ್ಟಿದ್ದಾನಲ್ರಿ, ಆರ್ಟ್ಸ್ ಓದಿರೋಂಥ ಸ್ಟೂಡೆಂಟ್ ಅಂತ ಇವತ್ತು ಮಾಹಿತಿಗಳು ಹೇಳ್ತಿರ್ತಕ್ಕಂಥದ್ದು. ಈತ ಇಂಟರ್ನೆಟ್ನಲ್ಲಿ ನೋಡಿಕೊಂಡು ಗುಡ್ಡಗಾಡು ಪ್ರದೇಶದಲ್ಲಿ ಒಂದು ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಒಂದು ಸ್ಕೈಕಾರನ್ನು ತಯಾರು ಮಾಡಿದ್ದಾನಲ್ರಿ. ಇದೆಲ್ಲ ನಿಮ್ಮ ಕಣ್ಣು ಕಾಣೋದಿಲ್ವಾ? ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸುತ್ತೋಗ್ಬಿಟ್ಟಿದೆ ಅಂದರೆ ಇದು ಪ್ರೊಡಕ್ಷನ್ ಮಾಡ್ತಾರಲ್ಲ ಅದೆಲ್ಲ ನಿಂತೋಗ್ಬಿಟ್ಟಿದೆ ಅಂತ ವಿದ್ಯಾರ್ಥಿಗಳ ಮುಂದೆ ಸುಳ್ಳು ಹೇಳ್ತಿರಲ್ರಿ ರಾಹುಲ್ ಗಾಂಧಿ ಅವರೇ. ಅದಾದಮೇಲೆ ನಿಮ್ಮದು ಉದ್ದೇಶ ಏನಿದ್ದು? ಈ ಅಮಿತ್ ಶಾ ಅವರು ಸ್ಪಷ್ಟನೆಯನ್ನು ಕೊಡಬೇಕಂತ. ಸ್ಪಷ್ಟತೆಯನ್ನು ಕೊಡ್ತೀವಿ ಅಂತಂದರೆ ಇವಾಗ ರಾಮ ಮಂದಿರದ ಉಂಡಿ ಕಳುವನ್ನ ವಿಷಯ ಇಟ್ಕೊಂಡು ಇವಾಗ ಇದನ್ನು ನಡೆಯೋಕ್ಕೆ ಬಿಡ್ತಾ ಇಲ್ಲ, ನೀವು ಸದನ ಕಲಾಪವನ್ನು ನಡೆಯಲಿಕ್ಕೆ ಬಿಡ್ತಾ ಇಲ್ಲ, ಬೆನ್ನಾಕಿ ಓಡೋಗ್ತಾ ಇದ್ದೀರಾ ನೀವೆಲ್ಲರೂ ವಿರೋಧ ಪಕ್ಷದವರು. ಆದರೆ ರಾಂಚಿಯ ವಿದ್ಯಾರ್ಥಿಗಳ ಬಗ್ಗೆ ನಿಮ್ಮ ಕಠೋರವಾದ ಧ್ವನಿಯನ್ನು ಎತ್ತಬೇಕಲ್ರಿ, ಗಡ್ಸಾಗಿ ಧ್ವನಿಯನ್ನು ಎತ್ತಬೇಕಲ್ಲ ನೀವು, ನಿಮ್ಮ ನಿಲುವು ಪ್ರಬಲವಾಗಿರ್ಬೇಕಲ್ಲ. ಹಂಗಾಗಿ ರಾಹುಲ್ ಗಾಂಧಿಯವರು ನೀವು ಇವತ್ತು ಒಂದು ಕೆಲಸನ ಮಾಡ್ಬೋದು. ಯಾಕೆಂದರೆ ನಿಮ್ಮದೇ ಸಮ್ಮಿಶ್ರ ಸರ್ಕಾರ ಇರೋದಲ್ಲ, ಹೇಮಂತ್ ಸೊರೇನ್ ಅವ್ರ ಮೇಲೆ ಒತ್ತಡವನ್ನು ಏರ್ರಿ. ನಿಮ್ಮ ಸರ್ಕಾರ ಬಿದ್ದೋದ್ರೆ ಪರವಾಗಿಲ್ಲ, ಏನು ನೀವು ಯಾವ ಪುರುಷಾರ್ಥನೂ ಮಾಡಲ್ಲ. ನೀವು ಕಾಂಗ್ರೆಸ್ ಪಾರ್ಟಿ ಎಲ್ಲ ಈ ದೇಶದ ವ್ಯವಸ್ಥೆ ಜೊತೆಯಲ್ಲಿ ಚೆಲ್ಲಾಟ ಆಡಿದ್ದು ಬಿಟ್ಟರೆ ದೇಶದ ಉದ್ಧಾರ ಆಗುವಂಥ ಯಾವ ಕೆಲಸನೂ ಮಾಡಿಲ್ಲ ಅನ್ನೋಂಥ ಸ್ಪಷ್ಟೀಕರಣ ಇವತ್ತು ಸಾಮಾನ್ಯ ಜನರಿಗೂ ಸಿಕ್ಕೋಗ್ತಿದೆ. ನೀವು ಬಾರ್ಡ್ರ್ಗಳ ವಿಷಯ ಇರ್ಬೋದು, ದೇಶದ ವಿಷಯ ಇರ್ಬೋದು, ಶೈಕ್ಷಣಿಕದ ವಿಷಯ ಇರ್ಬೋದು, ಉದ್ಯೋಗದ ವಿಷಯ ಇರ್ಬೋದು, ಅಭಿವೃದ್ಧಿ ವಿಷಯ ಇರ್ಬೋದು, ಕೈಗಾರಿಕೆಗಳ ವಿಷಯ ಇರ್ಬೋದು, ಯಾವುದನ್ನು ನೀವು ಸ್ಪಷ್ಟೀಕರಣವಾಗಿ ಮಾಡೇ ಇಲ್ಲ. ಎಲ್ಲ ಬರೀ ತಿಂದು ಮೇಯ್ದು ಹೊಟ್ಟೆ ಬೆಳೆಸ್ಕೊಳೋ ಅಂಥದ್ದನ್ನೇ ನೀವು ಕಾನೂನುಗಳು ರಚನೆ ಮಾಡಿಕ್ಕಿದ್ದು. ಈಗೀಗೇನೋ ತಿದ್ದುಪಡಿಗಳಾಗ್ತಿದೆ, ಅದರಿಂದ ದೇಶಕ್ಕೊಂದು ಸ್ವಲ್ಪ ಒಳ್ಳೆಯದಾಗ್ತಿದೆ. ಹಾಗಾಗಿ ಇವತ್ತು ನಿಮ್ಮ ಬಾಯಿಗಳಿಗೆಲ್ಲ ನೀವು ಪ್ಲಾಸ್ಟರ್ ಹಾಕೊಂಡು ಕೂತಿದ್ದೀರಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹುಮುಖ್ಯವಾಗಿ ಏನು ಎರಡು ಭುಜವನ್ನು ಎತ್ತಿ ಸಂಸತ್ನ ರಾಜ್ಯಸಭೆಯಲ್ಲಿರ್ಬೋದು, ಸಂಸತ್ನ ಹೊರಗಡೆ ಇರ್ಬೋದು, ಎರಡು ಭುಜವನ್ನು ಎತ್ತಿ ಕರ್ಕಶವಾಗಿ ಕೂಗಿದ್ರು ಅಂದರೆ ಸಂಸತ್ ಭವನದ ಮೆಟ್ಲುಗಳು ಬುನಾದಿನೇ ಅಲ್ಗಾಡೋಗೋ ರೀತಿಯಲ್ಲಿ ನಿಮ್ಮ ಧ್ವನಿ ಇತ್ತಲ್ಲ, ಇವತ್ತು ಎಲ್ಲಿ ಹೋಗಿದೆ? ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೇ, ನಿಮ್ಮ ಧ್ವನಿ ಅಡಗಿ ಹೋಗಿದೆಯಾ ರಾಂಚಿಯ ವಿದ್ಯಾರ್ಥಿಗಳ ಕುರಿತಾಗಿ? ನೀವೆಲ್ಲ ಧ್ವನಿ ಎತ್ತಿರಿ. ಮತ್ತೀಗ ರಾಹುಲ್ ಗಾಂಧಿಯವರು ಚಾತ್ರೋಂಕಿ ಗೂಂಜ್ ಮಾಡ್ತೀನಿ ಅಂತಿರಲ್ಲ. ಬನ್ನಿರಿ ರಾಂಚಿಗೆ ಬನ್ನಿರಿ, ಜಾರ್ಖಂಡ್ನ ರಾಂಚಿ ಬಂದ್ಬಿಟ್ಟು ಮಾಡಿ ಚಾತ್ರೋಂಕಿ ಗೂಂಜ್ ಮಾಡಿ. ಅಭಿಜಿತ್ ದೀಪ್ಕೆ ಬಾರಪ್ಪ, ನೀನು ಇವಾಗ ಮುಸ್ಕಾಕ್ಕೋ ನೀನು. ಯಾಕೆಂದರೆ ಜುನೈದಕ್ಕೆ ಕೊಟ್ಟಿದ್ದು ಬಿರಿಯಾನಿ ತಿಂದು ನಿಂಗೆ ಇವಾಗ ಟೈಫಾಯ್ಡ್ ಕೊರಿಸ್ಕೊಂಡಿದೆಯಲ್ಲ. ಬಾ ನೀನು ರಾಂಚಿಗೆ ಬಂದು ಮಾತಾಡು, ನೀನು ಬಂದು ಮಾತಾಡ್ರಿ ನೀವೆಲ್ಲ. ಹಾಗಾಗಿ ಹೇಮಂತ್ ಸೊರೇನ್ ಅವರು ಕೂಡ ಎರಡು ಮೆಟ್ಲು ಕೆಳಗಡೆ ಇಳಿಬೇಕಾಗಿರುವಂಥ ಪ್ರಮೇಯ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಪರೀಕ್ಷೆಗಳನ್ನು ರದ್ದು ಮಾಡಿ CBI ತನಿಖೆಗೆ ಈ ಎಲ್ಲ ಅಕ್ರಮಗಳ ನೇಮಕಾತಿ ಅಕ್ರಮಗಳಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಕ್ರಮ ಇರ್ಬೋದು, CBI ತನಿಖೆಗೆ ವಹಿಸೋದಕ್ಕೆ ಮುಂದಾಗಬೇಕು ಹೇಮಂತ್ ಸೊರೇನ್ ಅವರು. ಅದಾಗದೇ ಇದ್ದಂಥ ಪಕ್ಷದಲ್ಲಿ ನಮ್ಮ ಯುವ ನಾಯಕ ಇದ್ದಾರಲ್ಲ, ಏನು ಕಾಂಗ್ರೆಸ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೆ ಯುವ ನಾಯಕ ಅಂತ. ಇನ್ನೊಂದು 3-4 ವರ್ಷ ಹೋದರೆ ಸೀನಿಯರ್ ಸಿಟಿಜನ್ ಆಗ್ತಾರೆ ರೀ ರಾಹುಲ್ ಗಾಂಧಿ ಅವರು. ಹೆಂಗ್ರಿ ಯುವ ನಾಯಕ ಆಗ್ತಾರೆ? ವಿದ್ಯಾರ್ಥಿಗಳ ನಾಯಕ ಹೆಂಗಾಗ್ತಾರೆ ರೀ ಇವರು? ದೇಶದ ಭಾವಿ ಪ್ರಧಾನಿ ಅಂತ ಹೇಳ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಯುವಕ ಹೆಂಗಾಗ್ತಾರೆ 60 ವರ್ಷ ಆಗ್ತಿರೋರು ಅನ್ನೋದಕ್ಕೆ ಕಾಂಗ್ರೆಸ್ ಪಾರ್ಟಿ ಉತ್ತರ ಹೇಳಬೇಕು. ಅಂದರೆ ಹಿರಿಯ ನಾಗರಿಕ ಆಗ್ತಾ ಇರೋವಂಥ ಒಬ್ಬ ರಾಹುಲ್ ಗಾಂಧಿನ ಯುವ ನಾಯಕ ಅಂತ ಬಿಂಬಿಸ್ತಾರಲ್ಲ, ಇಲ್ಲೇ ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಿದೆ. ಹಾಗಾಗಿ ಇವ್ರ ಬಗ್ಗೆ ಯಾರು ಮಾತಾಡಬಾರ್ದಂತೆ. ಹಾಗಾಗಿ ಇವಾಗ ನೀವು ಇಲ್ಲಿ ಪೆಲೆಟ್ ಗನ್ನ ವಿಚಾರ ಇಟ್ಕೊಂಬಂದಿದ್ರಿ, ಅದಕ್ಕೆ ಸ್ಪಷ್ಟೀಕರಣ ಕೊಡ್ತೀವಿ ಅಂದರೆ ಕೇಳ್ತಾ ಇರಲಿಲ್ಲ. ಆದರೆ ಈಗ ರಾಂಚಿಯಲ್ಲಿ ಕುಲ್ಲಂ ಪೊಲೀಸವರು ಪೆಲೆಟ್ ಗನ್ ಇಟ್ಕೊಂಡು ಓಡಾಡ್ತಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ತಲೆಗಳು ಓಪನ್ ಮಾಡಿದ್ದಾರೆ, ಮತ್ತು ಟಿಯರ್ ಗ್ಯಾಸನ್ನು ಹಾಕಿದ್ದಾರೆ. ಜಲಪಿರಂಗಿಯಲ್ಲಿ ಆ ಮಕ್ಕಳು ಸ್ನಾನ ಮಾಡ್ತೀಯಾರಲ್ರಿ, ನೀವು ಬಿಡಿ ನೀರನ್ನ ಬಿಡಿ, ನಾವು ಇಲ್ಲೇ ಸೋಪ್ ಹಾಕೊಂಡು ಶಾಂಪು ಹಾಕೊಂಡು ಸ್ನಾನ ಮಾಡ್ತಿದ್ದೀವಿ ಅಂತ ವಿದ್ಯಾರ್ಥಿಗಳಲ್ಲಿ ಸ್ನಾನವನ್ನು ಮಾಡಿದ ಘಟನೆಯೂ ಕೂಡ ನಡೆದೋಯ್ತು. ಇದೆಲ್ಲ ನೋಡಿದ್ರೆ
ಸರ್ಕಾರ ತಲೆ ಎತ್ಕೊಂಡು ಹೆಂಗೆ ತಿರುಗಾಡುತ್ತೆ ಅನ್ನೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರೋದು. ಇದು ಹೋರಾಟದ ರೂಪುರೇಷೆ. ಈ ರೀತಿಯಾದಂಥ ಹೋರಾಟಗಳಿರಬೇಕು. ರಾಂಚಿಯ ವಿದ್ಯಾರ್ಥಿಗಳು ಮಾಡಿದಂಥ ನೈತಿಕ ಹೋರಾಟ ಇದೆಯಲ್ಲ, ಇದು ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಮೆಚ್ಚುವಂಥ ವಿಚಾರ ಇದು. ನಾವೆಲ್ಲರೂ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಬೇಕು. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾತಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಲವಶೇಷವಾದರೂ ನೈತಿಕತೆ ಅನ್ನೋದು ಉಳಿದಿದ್ರೆ ತೊತ್ತು ಕೂಡಲೇ ಇವತ್ತು ನಾಳೆನೋ ರಾಂಚಿಗೆ ತೆರಳಿ ಅಲ್ಲಿನ ವಿದ್ಯಾರ್ಥಿಗಳನ್ನ ಸಮಾಧಾನ ಪಡಿಸೋದ್ರ ಮುಖಾಂತರ ಅವರ ಬೆನ್ನಿಗೆ ಬೆನ್ನೆಲುಬಾಗಿ ನಾನು ನಿಂತ್ಕೊತೀನಿ ಅನ್ನೋಂಥ ಭರವಸೆನ ರಾಹುಲ್ ಗಾಂಧಿ ಅವ್ರು ಕೊಡಬೇಕು. ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ದೇಶದ ಯುವ ಜನರ ಕುರಿತಾಗಿ ಇವರು ತುಟಿಯನ್ನೇ ಬಿಚ್ಚಬಾರ್ದು. ತಮ್ಮ ರಾಜಕೀಯ ಏನಿದೆಯೋ ಅದನ್ನು ಮಾಡ್ಕೊಂಡು ಸುಮ್ಮನೆ ಇರಬೇಕು. ಹಾಗಾಗಿ ರಾಹುಲ್ ಗಾಂಧಿ ಅವರೇ ಬನ್ನಿರಿ, ರಾಂಚಿಗೆ ಬಂದು ಚಾತ್ರೋಂಕಿ ಗುಂಜ್ ಕಾರ್ಯಕ್ರಮವನ್ನು ನೀವು ಮಾಡಿರಿ ಅಂತ ಹೇಳುವ ವಿಷಯದೊಂದಿಗೆ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂಥದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.